ಹಾಯ್ ಹಲೋ. ನೋಡಿ, ನಾನು ನಿಫ್ಟಿ ಏನಾಗುತ್ತೆ ಅಂತ ಒಂದು ಪ್ರೊಡಕ್ಷನ್ ಮಾಡಿದ್ದೀನಿ. ಸೊ, ಅವತ್ತಿಂದ ಹೇಳ್ತಾ ಇದೀನಿ ನಿಫ್ಟಿ ಇಲ್ಲಿಂದಾನೇ ಬುಲ್ಲಿಶ್ ಆಗಬೇಕು ಅಂತ ನಿಮ್ಗೆ ತೋರಿಸ್ತೀನಿ ನಾನು. ಯಾಕೆಂದ್ರೆ ಒಂದು ರಿಟ್ರೇಸ್ಮೆಂಟು ಸಿಮೆಟ್ರಿಕ್ ಟ್ರಯಾಂಗಲ್ ಮಾಡೈತೆ ನಿಫ್ಟಿ. ಸೊ, ಇದನ್ನ ಬ್ರೇಕ್ಔಟ್ ಕೊಟ್ರೆ ನಿಮ್ಮ ಎಂಟ್ರಿ ಇದ್ರೂ ಟಾರ್ಗೆಟ್ ಇಲ್ಲಿರುತ್ತೆ ಅಂತ. ಆ್ಯಕ್ಚುಲಿ ನೀವು ಸಿಮೆಟ್ರಿಕ್ ಟ್ರಯಾಂಗಲ್ದು ಟಾರ್ಗೆಟ್ ಬಂದ್ಬಿಟ್ಟು 27,100 100 200 ಸಮಥಿಂಗ್ ಇದೆ. ಸೊ, ನಿಮಗೆ ಅದಕ್ಕಿಂತನೂ ಬಿಗ್ ಮೂವ್ಮೆಂಟ್ ಕೊಡುತ್ತೆ ನಿಫ್ಟಿ ಅಂತಾನೆ ಹೇಳ್ದೆ. ಸಿಮೆಟ್ರಿಕ್ ಟ್ರಯಾಂಗಲ್ ಅಂದರೆ ಈ ವೀಕ್ಲಿ ಕ್ಯಾಂಡಲ್ ಅಲ್ಲಿ ಚೆಕ್ ಮಾಡಿದ್ರೆ ಕಪ್ ಅಂಡ್ ಹ್ಯಾಂಡಲ್ ಕೂಡ ಆಗಿದೆ. ಸೊ, ಒಂದು ರೀಟೆಸ್ಟ್ ಬೇಕು ಇವಾಗ ಮಾರ್ಕೆಟ್ಗೆ. ರೀಟ್ರೇಸ್ಮೆಂಟ್ ತಗೊಂಡೇ ಹೋಗ್ಬೇಕು. ಈ ತರದ ಬಿಗ್ ಮೂವ್ಮೆಂಟ್ಗಳನ್ನ ಕೊಡ್ಬೇಕಾದ್ರೆ ಅದು ಈ ಕ್ಯಾಂಡಲ್ ಕೊಟ್ರೇನೆ ಸಾಕು. 25,700 ಒಂದು ರೀಟ್ರೆಸ್ಟ್ ಕೊಟ್ರೆ ಸೂಪರ್ ಆಗಿರುತ್ತೆ ಮಾರ್ಕೆಟು. ಸೊ, ನೀವು ಇಲ್ಲಿ ಡೇ ಕ್ಯಾಂಡಲ್ ಚೆಕ್ ಮಾಡಿದ್ರೆ ನಿಫ್ಟಿ ನೋಡಿ ಚೆಕ್ ಮಾಡಿ ಏನ್ ಮಾಡಿದೆ, ಎಂಗಲ್ಫಿಂಗ್ ಮಾಡ್ಬಿಟ್ಟೈತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಫ್ಟಿ ಎಂಗಲ್ಫಿಂಗ್ ಮಾಡಿರೋದ್ರಿಂದ ನಾಳೆ ಬೇರಿಶ್ ಆಗೋ ಚಾನ್ಸಸ್ ಇರುತ್ತೆ. ಸೊ, ಹಂಗಾಗಿ ನಾನು ನಾಳೆ ನಿಫ್ಟಿ ಏನಾಗುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಮಾಡಿದ್ದೀನಿ, ನೋಡೋಣ. ಫಸ್ಟ್ 4 ಅವರಿಗೆ ಒಂದು 4 ಅವರಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, 4 ಅವರಲ್ಲಿ ಒಂದು ಸಿಮೆಟ್ರಿಕ್ ಟ್ರಯಾಂಗಲ್ ಮಾಡೈತೆ ನಿಫ್ಟಿ. ಸೊ, ಇವಾಗ ಬೇರಿಶ್ ಟ್ರೆಂಡಲ್ಲಿ ಇದೆ ನಿಫ್ಟಿ. ಇಲ್ಲಿಗೆ ಬಂದು ಮತ್ತೆ ಅವಾಗ ಪುಲ್ ಬ್ಯಾಕ್ ಆಗಬೇಕು, ಇಲ್ಲಿಂದನೇ ಪುಲ್ ಬ್ಯಾಕ್ ಆಗಬೇಕು. ಇದನ್ನು ಬೇಕಲ್ಲಿ ನೆನ್ಪಿಟ್ಕೊಂಡಿರಿ. ಇಲ್ಲ, ಇದು ಈ ಲೈನಿಗೂ ಒಂದು ಟ್ರೆಂಡ್ ಲೈನ್ ಹಾಕೋಬಹುದು. ಈ ಸಪೋರ್ಟ್ನ ಬಿಟ್ಟೇನು ಕೆಳಗೆ ಹೋಗಲ್ಲ ಮಾರ್ಕೆಟ್, ಇದರಿಂದ ಕೆಳಕ್ಕೆಲ್ಲ ಹೋಗಲ್ಲ. ಅದೇ ಆಗ್ಬೇಕು ಅಂತೇನಿಲ್ಲ, ಯಾಕೆಂದ್ರೆ ನಾವು ಇಲ್ಲಿಗೂ ಇಟ್ಕೋಬೇಕಾಗತ್ತೆ. ಇಲ್ಲಿಗೆ ಇಟ್ಕೊಂಡಾಗ ಇದು ಇಲ್ಲಿಗೂ ಬರ್ಬೋದು, 25,500 ಆ ಲೆವೆಲಿಗೆ ಬರ್ಬೋದು. ಸೊ, ನನ್ನ ಪ್ರೊಡಕ್ಷನ್ ಇಲ್ಲೇ ಇರೋದು. ನೋಡೋಣ ಯಾವ ತರ ಆಗುತ್ತೋ ಆಗ್ಲಿ. ಅದರಿಂದ ಕೆಳಗಂತೂ ಹೋಗಲ್ಲ ನಿಫ್ಟಿ, ಅದರಿಂದ ಕೆಳಗಂತೂ ಚಾನ್ಸಸ್ಸೇ ಇಲ್ಲ. ಸೊ, ಇಲ್ಲಿಂದನೇ ರೀಟ್ರೇಸ್ಮೆಂಟ್ ಆಗಬೇಕು ಇವಾಗ. ನಾಳೆ ಏನಾಗುತ್ತೆ ಅಂತ ನೋಡೋಣ. ನೋಡಿ, ನಾಳೆ 1 ಅವರಲ್ಲಿ ನೋಡಿದ್ರೆ ಆಲ್ರೆಡಿ ಕಪ್ ಅಂಡ್ ಹ್ಯಾಂಡ್ಲನ್ನ ಬ್ರೇಕ್ಔಟ್ ಕೊಟ್ಟು ಒಂದು ಇದನ್ನ ಕ್ಯಾಂಡಲ್ ಕ್ರಿಯೇಟ್ ಮಾಡಿದೆ. 30 ಮಿನಿಟಲ್ಲಿ ನೋಡಿದ್ರೆ ಅಂದ್ರೆ ಎಕ್ಸಾಕ್ಟ್ ಕಪ್ ಅಂಡ್ ಹ್ಯಾಂಡ್ಲು. ಇಲ್ಲ ನೀವು ಎಂ ಪ್ಯಾಟರ್ನ್ ಅನ್ಕೊಳ್ಳಿ, ಕಪ್ ಅಂಡ್ ಹ್ಯಾಂಡ್ಲು ಅನ್ಕೊಳ್ಳಿ, ಯುವರ್ ವಿಶಸ್. ಅದಕ್ಕೆ ನಾನು ಈ ವಿಗ್ಗನ್ನು ಬಿಟ್ಟಾಗನೇ ಎಂಟ್ರಿ ಇರಲಿ ನಿಮ್ದು ಅಂತ ಎಂಟ್ರಿ ಹಾಕಿದ್ದೀನಿ. ಸೊ, ಇವಾಗ 15 ಮಿನಿಟಲ್ಲಿ ಚೆಕ್ ಮಾಡ್ಕೊಳ್ರಿ. ಎಂ ಪ್ಯಾಟರ್ನ್ ಮಾಡಿದೆ, ಕರೆಕ್ಟಾ? ನೋಡಿ, ಇಲ್ಲಿ ಎಂ ಪ್ಯಾಟರ್ನ್ ಮಾಡಿದೆ. ಆಲ್ರೆಡಿ ಬ್ರೇಕ್ಔಟ್ ಕೂಡ ಕೊಟ್ಟಿದೆ ಎಂ ಪ್ಯಾಟರ್ನ್ದು. ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಟಾರ್ಗೆಟ್ ಎಲ್ಲಿರೋದು ಎಂ ಪ್ಯಾಟರ್ನ್ದು 25,869. ಓಕೆನಾ? ಇದೇ ಟಾರ್ಗೆಟ್ ಇದ್ರದ್ದು. ಇದನ್ನು ಬ್ರೇಕ್ಔಟ್ ಕೊಟ್ಕೊಂಡು ಕೆಳಗಡೆ ಬಂತು ಅಂದ್ರೆ ನಿಮಗೆ ಈ ಕಪ್ ಅಂಡ್ ಹ್ಯಾಂಡ್ಲು ಟಾರ್ಗೆಟ್ನ ಕೊಡುತ್ತೆ. ಅದ್ರ ಟಾರ್ಗೆಟ್ ಬಂದ್ಬಿಟ್ಟು ಫಸ್ಟ್ ಟಾರ್ಗೆಟು 25,800, ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 25,768. 66 ಒಂದು 2-3 ಪಾಯಿಂಟ್ ಹೆಚ್ಚು ಕಮ್ಮಿನೇ ಇಟ್ಕೊಳ್ಳಿ. 770ಗೆ ಎಕ್ಸಿಟ್ ಮಾಡಿ, ನೋ ಪ್ರಾಬ್ಲಮ್. ಪ್ರಾಫಿಟ್ ಅಲ್ಲಿ ಇರಲಿ ಅಷ್ಟೇ. ಏನಕ್ಕೆ ನಾನು ಯಾವಾಗಲೂ ನಿಮಗೆ ಇದೇ ತರ ಎಂಟ್ರಿಗಳನ್ನ ಇರಬೇಕು ಅಂತೀನಿ ಅಂದ್ರೆ, ಈ ವಿಗ್ ಏನಿದೆಯೋ ಈ ತರ ವಿಗ್ಗಳಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿಗೆ ಬಂದು ಟಚ್ ಆಗಿ ವಾಪಸ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸೇಫರ್ ಆಗಿ ಇಲ್ಲಿ ಅನ್ನೋದಕ್ಕೋಸ್ಕರ ಮಾತ್ರ ನಿಮ್ಗೆ ಆ ತರ ತೋರಿಸ್ತಿರೋದು. ನಾಳೆ ನನಗೆ ಬುಲ್ಲಿಶ್ ಆಗುತ್ತೆ ಅಂತ ಯಾವುದೇ ತರದ್ದು ಮಾರ್ಕೆಟ್ ಅಲ್ಲಿ ನನಗೆ ಮೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಸೊ, ಬೇರಿಶ್ ಆದ್ರೆ ಅಷ್ಟೇ ವರ್ಕ್ ಮಾಡ್ತೀನಿ. ಯೂಶಲಿ ಸೈಡ್ ವೇಸ್ ಆದ್ರೂ ಆಗ್ಬೋದು, ಹೇಳಕ್ ಬರಲ್ಲ. ಏನಕ್ಕೆ ಬೇರಿಶನು ಆಗ್ಬೋದು ಅಂತಾನೆ ಹೇಳ್ತೀನಿ. ಒಂದು ಕಪ್ ಅಂಡ್ ಹ್ಯಾಂಡ್ಲು, ಈ ಕ್ಯಾಂಡ್ಲು ನೋಡಿ, ಇದನ್ನ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಾರೆ. ಕಂಟಿನ್ಯೂಸ್ ಒಂದೇ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ಅಷ್ಟು ಬುಲ್ಲಿಶ್ ಆಗಿರೋದು. ನೋಡಿ, 5 ಮಿನಿಟ್ ಅಲ್ಲಿ 2 ಕ್ಯಾಂಡಲ್ ಅನ್ಕೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿ ತನಕ ನಾನ್ ಸ್ಟಾಪ್ ಹೋಗಿದೆ, ಅಂದ್ರೆ ಒಂದೇ ಕ್ಯಾಂಡಲ್ ಹೋಗಿರೋದು. ಇದು ಫೇಕ್ ಕ್ಯಾಂಡಲ್. ಆಕ್ಚುಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಾರೆ. ಫೇಕ್ ಕ್ಯಾಂಡಲ್ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಾರೆ. ಅದನ್ನ ಮಾರ್ಕೆಟ್ ಪ್ರೈಸ್ ಆಕ್ಷನ್ ಮಾಡ್ಕೊಂಡೇ ಅದನ್ನ ಕವರ್ ಮಾಡ್ಬೇಕು. ನೋಡಿ, ಇಲ್ಲೇ ಚೆಕ್ ತೋರಿಸ್ತೀನಿ ತಡ್ರಿ ನಿಮ್ಗೆ. ಎಲ್ಲಿ ಯಾವ್ದಾರ ನೋಡಿ, ಇಲ್ಲೊಂದು ಫೇರ್ ಬಿತ್ತಾ, ಇದು ನೋಡಿ ಮಾರ್ಕೆಟ್ ಹೆಂಗೋಯ್ತು, ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಹೋಯ್ತು. ನೀವೆಲ್ಲರೂ ಚೆಕ್ ಮಾಡ್ಕೊಳ್ಳಿ. ಯಾವಾಗ ಸಿಂಗಲ್ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ಬಿದ್ದೋಗುತ್ತೋ, ಸೊ ಅದು ಫೇರ್ ವ್ಯಾಲ್ಯೂ ಗ್ಯಾಪ್ ಆಗುತ್ತೆ. ನೋಡ್ಕೊಂಡು ಟ್ರೇಡ್ ಮಾಡಿ. ಸೇಫ್ ಆಗಿರ್ಬೇಕಷ್ಟೇ ನಮ್ಮ ಟ್ರೇಡು. ಆಕ್ಚುಲಿ ಇದ್ರ ರಿಟ್ರೇಸ್ಮೆಂಟ್ ಏರಿಯಾನು ಇಲ್ಲೇ ಇರೋದ್ರಿಂದ ಮಾರ್ಕೆಟ್ ಇದೊಂದು ಗ್ಯಾಪ್ನ ಫಿಲ್ ಮಾಡ್ದಂಗೆ ಹೋಗಬಾರ್ದು ಮಾರ್ಕೆಟು. ನಾನು ಅವತ್ತೇ ಹೇಳಿದೆ, ಗ್ಯಾಪ್ನ ಫಿಲ್ ಮಾಡಿಲ್ಲ ಅಂದ್ರೆ ಮಾರ್ಕೆಟು ಬುಲ್ಲಿಶ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಬುಲ್ಲಿಶ್ ಆಗಬೇಕು ಅಂದ್ರೆ ಈ ಗ್ಯಾಪ್ಗಳನ್ನೆಲ್ಲ ಬಿಟ್ಕೊಂಡು ಮಾರ್ಕೆಟ್ ಹೋಗ್ಬಾರ್ದು. ನಾನು ಗೋಲ್ಡಲ್ಲಿ ಒಂದು ಪ್ರಿಡಕ್ಟ್ ಮಾಡಿದೆ, ಗೋಲ್ಡ್ ಬೇರಿಶ್ ಆಗಬೇಕು ಅಂತ. ಸೊ, ಯೂಶಲಿ ಆಗ್ತಾ ಇದೆ. ಒಂದು 6-7 ಡೇಸಲ್ಲಿ ಇದನ್ನು ಬ್ರೇಕ್ ಕೊಟ್ರೆ
ಚೆನ್ನಾಗಿರುತ್ತೆ. ಈ ಕ್ಯಾಂಡ್ಲು ಇದೇ ತರ ಇವತ್ತು ಕ್ಲೋಸ್ ಆಗಬಾರ್ದು. ಈ ಕ್ಯಾಂಡ್ಲು ಈ ತರ ಕ್ಲೋಸ್ ಆಗಿ ಒಂದೇ ಒಂದು ಗ್ರೀನ್ ಕ್ಯಾಂಡ್ಲು ಫಾರ್ಮೇಷನ್ ಆದ್ರೆ ನಾಳೆ ದಿನ ಕ್ಲೋಸ್ ಆದ್ರೆ, ಯಾಕೆಂದ್ರೆ ಹ್ಯಾಮರ್ ಆಗಿ ಬುಲ್ಲಿಶ್ ಆಗೋ ಚಾನ್ಸಸ್ ಇರುತ್ತೆ. ಬೇಡ, ಬುಲ್ಲಿಶ್ ಆಗೋದು ಬೇಡ. ಯಾಕೆಂದ್ರೆ ಮತ್ತೆ ಬುಲ್ಲಿಶ್ ಆದ್ರೆ ಇಲ್ಲೇ ಎಲ್ಲರಿಂದ ಬಂದು ಮತ್ತೆ ವಾಪಸ್ ಬರುತ್ತೆ. ಸೊ ಹಂಗಾಗಿ ಈ ಮಾರ್ಕೆಟು ಎಲ್ಲಿಗೆ ಬರಬೇಕು, ಇದನ್ನ ಬ್ರೇಕ್ಔಟ್ ಕೊಟ್ಟ ತಕ್ಷಣನೇ ನಾನು ಹೇಳಿದೆ, ಅವತ್ತೇ ವಿಡಿಯೋ ಮಾಡಿದಾಗ ಹೇಳಿದೆ 3500 ಬರಬೇಕು ಗೋಲ್ಡ್ ಅಂತ. ಯೂಶಲಿ ಗೋಲ್ಡು ಯಾವಾಗ ಇನ್ಕ್ರೀಸ್ ಆಗುತ್ತೋ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಬೀಳುತ್ತೆ. ಸೊ ಇವತ್ತು ನೀವೇ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ಕ್ಯಾಂಡ್ಲ್ ಇದು ಡೇ ಕ್ಯಾಂಡ್ಲು. ಇಂಡಿಯನ್ ಇದು ಡೇ ಕ್ಯಾಂಡ್ಲು ಗ್ರೀನ್ ಆಗಿರೋದ್ರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ತೋರಿಸೋದಲ್ಲ. ಇಂಡಿಯನ್ ಮಾರ್ಕೆಟ್ ಕ್ಯಾಂಡ್ಲ್ ಅಬ್ಸರ್ವ್ ಮಾಡಿ, ರೆಡ್ ಆಗಿದೆ. ಅದೇ ಗೋಲ್ಡ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ. ಯಾವುದು ಅಟ್ ಅ ಟೈಮಲ್ಲೇ ಹೋಗಲ್ಲ, ಹೋಗ್ಲೂಬಾರ್ದು. ಅದು ಯಾವಾಗ ಬಬಲ್ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ. ಸೊ ಅವಾಗೆಲ್ಲ ಇದಾಗೋಗುತ್ತೆ. ಆಪ್ಷನ್ ಚೈನ್ ಏನು ಹೇಳುತ್ತೆ ಅಂತ ಒಂದ್ಸತಿ ನೋಡ್ಕೊಂಬಿಡೋಣ. ಕಾಲ್ ಸೈಡು 1,39,000 ಜನ ಕ್ಲೋಸಿಂಗ್ ಟೈಮಲ್ಲಿ ಇದ್ದಾರೆ. ಪುಟ್ ಸೈಡು 1,24,000 ಜನ ಇದ್ದಾರೆ. ಇದರಲ್ಲಿ ಏನಂತ ಡಿಫ್ರೆನ್ಸ್ ಏನಿಲ್ಲ. ಆಪ್ಷನ್ OI ನೋಡಿದ್ರೆ 95,000 ಪೀಪಲ್ ಕಾಲ್ ಸೈಡ್ ಇದ್ರು, ಪುಟ್ ಸೈಡಲ್ಲಿ 8,000 ಇದ್ದಾರೆ. ಸೊ ಇದು ತೋರಿಸ್ತಾ ಇರೋದು ಪುಟ್ ಸೈಡ್ ಆಗುತ್ತೆ ಅಂತ ಹಿಂಟ್ ಕೊಡ್ತಾ ಇದೆ. ನೋಡೋಣ ಮಾರ್ಕೆಟ್ ಅಂದ್ರೆ ನಾಳೆ ಬೇರಿಶಲ್ಲಿದ್ರೆ ಬೇರಿಶಿ ವರ್ಕ್ ಮಾಡೋದು. ನಾಳೆ ನಾನು ಟ್ರೇಡ್ ಮಾಡ್ತಾ ಇಲ್ಲ, ನಾನು ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹಂಗಾಗಿ ನಾನೇನು ಅಪ್ಲೋಡ್ ಮಾಡಲ್ಲ. ನಾಳೆ ಬೇರಿಶ್ ಆಗೋ ಚಾನ್ಸಸ್ ತುಂಬ ಇರೋದು ಮಾರ್ಕೆಟಲ್ಲಿ. ನೋಡ್ಕೊಂಡು ಟ್ರೇಡ್ ಮಾಡಿ. ಸೈಡ್ ವೇಸ್ ಆದರೂ ಆಗ್ಬೋದು. ಬುಲ್ಲಿಶಲ್ಲಿ ಯಾವುದೇ ಥರದ್ದು ನನಗೆ ಮೂಮೆಂಟಮ್ ಕಂಡಿಲ್ಲ. ಕಂಡ್ರೆ ಇದ್ದಿದ್ರೆ ಹೇಳ್ತಾ ಇದ್ದೆ, ನನಗೆ ಯಾವುದೇ ಥರದ್ದು ಕಂಡಿಲ್ಲ. ಓಕೆನಾ, ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ. ಮತ್ತೆ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ ನಾನು, ಯಾವ ಥರ ಬ್ರೇಕ್ಔಟ್ ಸ್ಕ್ಯಾಲ್ಪ್ಗಳನ್ನ ಅಕ್ಯುರೇಸಿ ಆಗಿರೋದನ್ನ ಬ್ರೇಕ್ಔಟ್ ಸ್ಕ್ಯಾಲ್ಪ್ಗಳನ್ನ ಮಾಡೋದು, ಮತ್ತೆ SL ನ ಯಾವ ಥರ ಡ್ರ್ಯಾಗ್ ಮಾಡೋದು ಅನ್ನೋಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ವಿಡಿಯೋ ಮಾಡಿ. ಸೊ ಆ ಥರ ನನಗೆ ಆ್ಯಕ್ಚುಲಿ ಪ್ರಾಫಿಟ್ ಮಾಡೋದು ಅದೆಲ್ಲ ಅಪ್ಲೋಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಏನಕ್ಕೆ ಮಾಡಿದೆ ಅಂದರೆ, SL ನ ಡ್ರ್ಯಾಗ್ ಮಾಡಿ ಅಂತ ಒಬ್ರು ಫೋನ್ ಮಾಡಿದ್ರು ನನಗೆ. ಯಾವ ಥರ SL ನ ಡ್ರ್ಯಾಗ್ ಮಾಡೋದು ಅನ್ನೋದಕ್ಕೆ ಆ ವಿಡಿಯೋನ ಅಪ್ಲೋಡ್ ಮಾಡಿ ತೋರಿಸಿದೆ ನಿಮಗೆ. ಸೊ ಇನ್ನೂ ಇಲ್ಲೇ ಇದೆ ನೋಡಿ ಆ ವಿಡಿಯೋ. ನೋಡಿ ಇಲ್ಲಿ ಎಂಟ್ರಿ ಇತ್ತು ಬ್ರೇಕ್ಔಟ್ ಕೊಟ್ಟಾಗ. ಯಾವಾಗ ಈ ಲೈನ್ ಬ್ರೇಕ್ಔಟ್ ಕೊಟ್ಟಾಗ ಇಲ್ಲೂ ಈ ಲೈನ್ನ ಬ್ರೇಕ್ಔಟ್ ಕೊಡ್ತು. ಸೊ ಅವಾಗ ಎಂಟ್ರಿ ಇತ್ತು. SL ನ 76 ರುಪೀಸ್ ಇಟ್ಕೊಂಡಿದ್ದೆ. ಎಂಟ್ರಿ 81 ರೂಪಾಯಿಗೆ ಎಂಟ್ರಿ ಇತ್ತು ನಂದು. ಮಾರ್ಕೆಟ್ ನೋಡಿ ಈ ಥರ ಹಿಂಗೆ ಬುಲ್ಲಿಶ್ ಆದಾಗ ಇಲ್ಲಿರುತ್ತಲ್ಲ, ಇದನ್ನು ತಗೊಂಡೋಗಿ ಅಲ್ಲಿಡೋದು ಅಷ್ಟೇ. ಇಲ್ಲೇ ಇದನ್ನ ಈ SL ಇಟ್ಕೊಂಡಾಗ ನೋಡಿ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಓಕೆನಾ, SL ಇಟ್ಟಾಗ ನೋಡಿ ತಡಿ ತೋರಿಸ್ತೀನಿ. SL ನ ನಾವು ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ SL ಅಂತ ತೋರಿಸುತ್ತೆ. ಅಲ್ಲಿ ಹೊಡೆದ್ರೆ SL ಆಗುತ್ತೆ. ನಿಮ್ಗೆ ಲಾಸ್ ಆದ್ರೆ ಇಷ್ಟೇ ಲಾಸ್ ಆಗಬೇಕು ಅಂತ ನೀವು ಫಿಟ್ ಮಾಡ್ತೀರಾ. ಸೊ ಪ್ರಾಫಿಟ್ ಟಾರ್ಗೆಟ್ ಇನ್ನೂ ಇತ್ತು. ಆ್ಯಕ್ಚುಲಿ ಇದನ್ನ ಚೆಕ್ ಮಾಡ್ರೆ ನಾನು ಏನು ಹಾಕಿದೆ ಆ ಟಾರ್ಗೆಟಿಗೆ ಹೋಗಿದೆ ಮಾರ್ಕೆಟ್. ಇಲ್ಲಿ SL ಕೂಡ ಇಂಡೆಕ್ಸ್ ಚಾರ್ಟಲ್ಲಿ SL ಕೂಡ ಆಗಿಲ್ಲ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಟೈಮಿಂಗ್ಸ್ ಚೆಕ್ ಮಾಡ್ಕೊಳ್ಳಿ. 9:36 AM ಟೈಮಲ್ಲಿ ಪುಟ್ ಸೈಡಲ್ಲಿ ಇತ್ತು. ನಾನೇನಕ್ಕೆ ಅಂದರೆ ನಿಮಗೆ SL ನ ಯಾವ ಥರ ಡ್ರ್ಯಾಗ್ ಮಾಡೋದು ಅಂತ ತೋರ್ಸೋದಕ್ಕೆ ತೊಗೊಂಬಂದೆ. ಸೊ ಯೂಶಲಿ ಇಲ್ಲಿ ನೋಡಿ ಈ ವಿಗ್ ಏನು ಬಂತೋ ಈ ವಿಗ್ಗಲ್ಲಿ ಮಾರ್ಕೆಟು ಟಿಚ್ ಆಗಿ ನಾನು SL ಇಟ್ಟಾಗಿದ್ದು. ಅಂದರೆ ಪ್ರಾಫಿಟಲ್ಲಿ ಟ್ರೇಡ್ ಕ್ಲೋಸ್ ಆಯಿತು. ಬಿಟ್ಟಿದ್ರೆ 1,200 1,500 ತನಕ ಪ್ರಾಫಿಟ್ ಹೋಗ್ತಾ ಇತ್ತು. ನಾನು ನಿಮಗೆ ತೋರಿಸ್ಬೇಕಂತ ಆ ಟ್ರೇಡ್ ಮಾಡಿದ್ದು. ಈ ಥರ ಸಿಸ್ಟಮಲ್ಲಿ ಟ್ರೇಡ್ ಮಾಡಿದ್ರೆ ತುಂಬ ಸೇಫಾಗಿ ಟ್ರೇಡ್ ಮಾಡ್ಬೋದು, ಚೆನ್ನಾಗೂ ಇರುತ್ತೆ. ಇಲ್ಲ ಮೊಬೈಲಲ್ಲಿ ಟ್ರೇಡ್ ಮಾಡ್ತಿದ್ರೆ ದಾರಿಲೆಲ್ಲ ಟ್ರೇಡ್ ಮಾಡ್ಬೇಕು ಅನ್ಸುತ್ತೆ. ನೋಡಿ ನಾಳೆ ಬೇರಿಶಲ್ಲಿ ಇರುತ್ತೆ ಮಾರ್ಕೆಟು. ಸೇಫಾಗಿ ಟ್ರೇಡ್ ಮಾಡಿ. ಬಾಯ್.